ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರಿಗೆಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಮೊದಲು ನೂತನ ಮುಖ್ಯಮಂತ್ರಿಗಳಾಗಿ ನಿಯೋಜನೆಗೊಂಡಿರ್ತಕ್ಕಂಥ ಕನಕಪುರದ ಶಾಸಕರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಶುಭಾಶಯಗಳನ್ನು ಕೋರ್ತಾ, ಹಾಗೂ ನಿರ್ಗಮಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಶುಭಾಶಯವನ್ನು ಕೋರ್ತೀವಿ. ಜೊತೆಗೆ ಮುಖ್ಯವಾದ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ಬಿಡದಿ ಸಮೀಪ ಸೂರ್ಯನಗರದ ಸಮೀಪ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ, 9,500 ಎಕರೆ ರೈತರ ಭೂಮಿಯನ್ನು ತೆಗೆದುಕೊಂಡು ಬೆಂಗಳೂರು ಉಪನಗರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇದು ಖಂಡಿತ ಅನ್ಯಾಯ. ಬೆಳಕಂತಿನಕ್ಕಂಥ ರೈತರ ಭೂಮಿಯನ್ನು ದಯವಿಟ್ಟು ಕಸ್ಕೊಳ್ಬೇಡ್ರಿ. ಈಗ ಆಲ್ರೆಡಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರೈತರಿಗೆ ಯಾವ ರೀತಿಯೂ ನೆಮ್ಮದಿ ಇಲ್ಲ, ಸರಿಯಾಗಿ ಬೆಳೆ ಬರ್ತಿಲ್ಲ, ಸರಿಯಾಗಿ ರೇಟ್ ಸಿಗ್ತಾ ಇಲ್ಲ. ಬಹುತೇಕ ರೈತನ ಬದುಕು ಬೀದಿಗೆ ಬಿದ್ದಿದೆ. ಈ ಸಂದರ್ಭದೊಳಗೆ ನೀವು 9,500 ಎಕರೆ ಅಂದರೆ ಭಾಳ ದೊಡ್ಡ ಮಟ್ಟದ ಕೃಷಿ ಭೂಮಿ. ಇದನ್ನು ಕೈ ಹಾಕೋದ್ರೊಂದಿಗೆ ಅನ್ನದಾತರ ರೈತರ ಹೊಟ್ಟೆ ಮೇಲೆ ಕಲ್ಲಾಗ್ತಕ್ಕಂಥ ಕೆಲಸವನ್ನು DK ಶಿವಕುಮಾರ್ ಸಾಹೇಬ್ರೆ ಮಾಡಬೇಡ್ರಿ. ಜನ ಆಲ್ರೆಡಿ ರೊಚ್ಚಿಗೆದ್ದಿದ್ದಾರೆ. ಈ ಹೊಸ್ತಿಲಲ್ಲೇ ನೀವು ನೂತನ ಮುಖ್ಯಮಂತ್ರಿಗಳು ಕೂಡ ಆಗ್ತಾ ಇದ್ದೀರಿ. ಮುಂದಿನ ರಾಜಕೀಯ ಭವಿಷ್ಯ ಇಲ್ಲಿಂದ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೀರಿ. ಆದಷ್ಟು ಈ ಯೋಜನೆಯನ್ನು ಕೈಬಿಡಿ. ಕೆಲವೊಂದು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ನೋಡಿದ್ರೆ ಅಲ್ಲಿ ಇರ್ತಕ್ಕಂಥ ಯಾರೂ ರೈತರಲ್ಲ, ಅಲ್ಲಿ ಬರಡು ಭೂಮಿ ಇದೆ, ಈ ರೈತರು 2 ರೇಟ್ ಹೊಡಿಬೋದು, ಸ್ಟ್ರೈಕ್ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು, ಆಮೇಲೆ ಏನು ಮಾಡೋಕ್ಕಾಗಲ್ಲ ಎನ್ನುವ ಉದ್ದಟತನದ ಹೇಳಿಕೆಯನ್ನು DK ಶಿವಕುಮಾರ್ ಸಾಹೇಬ್ರೆ ನೀವು ಕೊಟ್ಟಿದ್ದೀರಿ. ಇದು ಖಂಡಿತ ನಿಮಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ. ಇದು ಮುಂದಿನ ರಾಜಕೀಯ ಭವಿಷ್ಯ ಮತ್ತು ನಿಮ್ಮ ವೈಯಕ್ತಿಕ ಬದುಕು ಎರಡರ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತೆ. ಅನ್ನದಾತರು ರೈತರ ನೋವು ನಿಮಗೆ ತಟ್ಟದೇ ಇರಲ್ಲ. ದಯಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಬಿಡದಿಯ ಸಮೀಪ ಬೆಂಗಳೂರು ಉಪನಗರವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಯೋಜನೆಯನ್ನು ಕೈಬಿಟ್ಟು ಬಿಡಿ. ನಿಜಕ್ಕೂ ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದೆ, ರೈತರ ಆಕ್ರೋಶದ ನುಡಿಗಳು, ಹೆಣ್ಣು ಮಕ್ಕಳ ಆಕ್ರೋಶದ ಮಾತುಗಳು ನಿಜಕ್ಕೂ ಭಾಳ ಘನಘೋರವಾಗಿರುತ್ತೆ. ಮುಂದೆ ನೀವೇನು 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಮತ್ತೆ ತನ್ನದೇ ಆದ ರೀತಿಯಲ್ಲಿ ಅಧಿಕಾರವನ್ನು ಮಾಡ್ತೀನಿ ಅಂತ ಏನು ಕನಸನ್ನು ಕಂಡಿದ್ದೀರಿ, ಈ ಯೋಜನೆಯಿಂದ ಆ ಕನಸು ಸಂಪೂರ್ಣವಾಗಿ ಭಗ್ನವಾಗಿ ಹೋಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಡ್ರಿ ಅಂತೇಳಿ ನಾನು ಸಮಸ್ತ ಕರ್ನಾಟಕದ ನನ್ನ ಅನ್ನದಾತರ ಪರವಾಗಿ ನಾನು ಬೇಡಿಕೊಳ್ತಾ ಇದ್ದೀನಿ. ಅದಾದ ನಂತರ ಕಳೆದ ಬಾರಿ IPL ವಿಜಯೋತ್ಸವದ ವೇಳೆ 11 ಮಕ್ಕಳ ದಾರುಣ ಸಾವಾಯಿತು. ಯಾವುದೇ ಭದ್ರತೆ ಇಲ್ಲದೆ ತತ್ಕ್ಷಣ ನೀವು 18 ವರ್ಷದ ನಂತರ ಕಪ್ ಗೆದ್ದ ಸಂಭ್ರಮದಲ್ಲಿದ್ದ ಜನಕ್ಕೆ ತತ್ಕ್ಷಣ ನೀವು ಅಲ್ಲಿ ಯಾವುದೇ ಭದ್ರತೆ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಅಲ್ಲಿ ಒಂದು ದೊಡ್ಡ ಹತಾಚೂರಿಯ ನಡೆದೋಯ್ತು. 11 ಪುಟ್ಟ ಮಕ್ಕಳ ಜೀವ ಹೊಂಟೋಯ್ತು. ಈ ಬಾರಿ ಕೂಡ ನೀವು ಮುಖ್ಯಮಂತ್ರಿ ಆಗ್ತಾ ಇದ್ದೀರಿ, ತುಂಬ ಸಂತೋಷ. ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀರಿ. ಅದರ ಹೊಸ್ತಿಲಲ್ಲೇ ನಮ್ಮ ಸಮಸ್ತ ಕರ್ನಾಟಕದ ಜನರ ಕನಸು IPL ಕಪ್ ನಮ್ಮದಾಗಿದೆ. 2ನೇ ಬಾರಿ ಕೊಹ್ಲಿಯವರ ಸಾರಥ್ಯದಲ್ಲಿ ನಾವು ಜಯವನ್ನು ಸಾಧಿಸಿದ್ದೇವೆ. ಆ ಸಂತೋಷದ ಹಾಲೆಯಲ್ಲಿದ್ದೇವೆ. ಮೊದಲು ನೀವು ಮುಖ್ಯಮಂತ್ರಿ ಆಗ್ತಿರೋದು ಒಂದು ಕಡೆ ಆದರೆ IPL ಮ್ಯಾಚ್ ಗೆದ್ದಿರೋದು 2 ಖುಷಿ. ಈ 2 ಸಂತೋಷ ಸಂಭ್ರಮವನ್ನು ನೀವು ಆಚರಣೆ ಮಾಡಿ ಸರ್, ಖಂಡಿತ ಸಂತೋಷ. ಆದರೆ ಮುಂಜಾಗ್ರತಾ ಕ್ರಮಗಳೊಂದಿಗೆ ನೀವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಮತ್ತು IPL ಸಂಭ್ರಮಾಚರಣೆಯನ್ನು ಕೂಡ ಜೊತೆಗೆ ಮಾಡಿ. ಹಿಂದೆ ನಡೆದಂಥ ಕೆಟ್ಟ ಒಂದು ಘಟನೆ ಇಡೀ RCB ಇತಿಹಾಸದಲ್ಲೇ ಇಡೀ ಪ್ರಪಂಚವೇ ತಿರುಗಿ ನೋಡ್ತಕ್ಕಂಥ ಒಂದು ಘನಘೋರ ಘಟನೆ ನಡೆದೋಯ್ತು. ಆ ತಂದೆ ತಾಯಿಗಳವರ ಬಂಧು ಬಾಂಧವರು ಆ ನೋವಿನಿಂದ ಇನ್ನೂವರೆಗೆ ಬಂದೇ ಇಲ್ಲ. ಅದರ ಹೊಸ್ತಿಲಲ್ಲಿ RCB ಕ್ರಿಕೆಟ್ ಏನಿದೆ ಅಲ್ಲಿ 11 ಜನರ ಆಸನವನ್ನು ಖಾಲಿಯಾಗಿ ಬಿಟ್ಟು ಅವರಿಗೆ ಗೌರವವನ್ನು ನಮನವನ್ನು ಸಲ್ಲಿಸೋದ್ರ ಮೂಲಕ ಮಾನವೀಯತೆ ನಮ್ಮ RCB ತಂಡ ಮೆರಿತು. ಇದರೊಂದಿಗೆ ನಾವು ಈಗೇನು ಹೊಸ ಮುಖ್ಯಮಂತ್ರಿಗಳು ನೀವು ಬರ್ತಾ ಇದ್ದೀರಿ, RCB ಕಪ್ ಗೆದ್ದಿದೆ.
ತುಂಬ ಸಂತೋಷ. ದಯಮಾಡಿ ಮತ್ತೊಮ್ಮೆ ಡಿ ಕೆ ಸಾಹೇಬ್ರೆ, ನೀವು ಯಾವುದೇ ಕಾರಣಕ್ಕೂ ಬಿಡದಿ ಉಪನಗರ ಯೋಜನೆಯನ್ನ ಕೈ ಬಿಟ್ರೆ ಮುಂದಿನ ರಾಜಕೀಯ ಭವಿಷ್ಯ ಉತ್ತಮವಾಗಲಿದೆ. ಇಲ್ಲ ಎಂದರೆ ಇದು ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.